ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರಿಗೆ ಕೈಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ, ಹಾಗೆ ಚಿತ್ತಪುರ ಮಠದ ಶ್ರೀಪಾದಂಗಳವರಿಗೂ ಕೈಮುಗಿದುಕೊಂಡು ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನನ್ನ ಸಹೃದಯ ಬಂಧು ಸುರೇಶ್ ಶೆಟ್ರು ಗುರ್ಮೆಯವರಿಗೆ, ಮಹಾಬಲೇಶ್ವರ ಭಟ್ರವರಿಗೆ, ಸೀತಾರಾಮ್ ತೋಳ್ಪಾಡ್ಕರವರಿಗೆ, ಬಲರಾಮ್ ಆಚಾರ್ಯರವರಿಗೆ, ಸುರೇಶ್ ಕೆ ನಾಯ್ಕರವರಿಗೆ, ವಿಠಲ್ ರಾಮಮೂರ್ತಿ ಅವರಿಗೆ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ಪಂಚಮ ಚಾತುರ್ಮಾಸದ ವ್ರತಾಚರಣೆ ಈ ಸಂದರ್ಭದಲ್ಲಿ 60 ದಿನ ಕಾಲ ನಡೆಯುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಭಾಳ ಸಂತೋಷವಾಗ್ತಾ ಇದೆ. ಧಾರ್ಮಿಕ ವಿಚಾರ ಮತ್ತು ಅದನ್ನು ನಂಬಿಕೊಂಡಿರುವಂಥ ಸಾಂಸ್ಕೃತಿಕವಾದಂಥ ವಿಚಾರ ಎರಡೂ ಕೂಡ ಒಬ್ಬ ಮನುಷ್ಯನ 2 ಕಣ್ಣುಗಳಿದ್ದ ಹಾಗೆ. ಇವತ್ತು ನಮ್ಮ ದೇಶಕ್ಕೆ ಅತಿ ಹೆಚ್ಚು ಪುರಾತನ ಇತಿಹಾಸ ಇರುವಂಥ ದೇಶ, ಭಾಳ ದೊಡ್ಡ ಇತಿಹಾಸ. ಅದನ್ನು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪುರಾತನವಾದಂಥ. ಆದರೆ ನಮಗೆ ನಾಗರಿಕತೆ ಬಂದ ಮೇಲೆ ಒಂದು 6000 ವರ್ಷ ಇತಿಹಾಸವನ್ನು ತೆಗೆದು ನೋಡಿದರೆ ಈ ದೇಶದ ಒಂದು ಸ್ಥಿತಿಗತಿ ಮತ್ತು ಈ ದೇಶದ ನಮ್ಮ ಜಗತ್ತಿಗೆ ಒಂದು ಹೆಮ್ಮೆ ತರುವಂಥ ಹಲವಾರು ವಿಚಾರಗಳು ಇವತ್ತು ನಮ್ಮ ದೇಶದಲ್ಲಿ ಇದೆ. ಬಹಳ ಮುಖ್ಯವಾಗಿ ಹಿಂದೂ, ಜೈನ, ಬುದ್ಧ, ಸಿಖ್ ಧರ್ಮಗಳ ಒಂದು ತವರು ಮನೆಯೇ ನಮ್ಮ ಒಂದು ದೇಶ. ಇಷ್ಟು ಧರ್ಮಗಳಿಗೆ ಒಂದು ತಾಯಿ ಸ್ಥಾನದಲ್ಲಿರುವಂಥದ್ದು. ವೈಜ್ಞಾನಿಕ ಚಿಂತನೆಗೆ ಅಡಿಪಾಯ ಹಾಕಿದ ಚಾರ್ವಕರ ನೆಲೆ ಇದು. ಇದರ ಜೊತೆ ಅತಿ ಪುರಾತನ ನಾಗರಿಕತೆಗಳಾದಂಥ ಹರಪ್ಪ ಮತ್ತು ಮೊಹೆಂಜೊದರ ವಿನ್ಯಾಸಗಳು ಭಾರತದ ಬಹಳ ದೊಡ್ಡ ಹೆಮ್ಮೆಯಾಗಿದೆ. ಭಾರತ ಈವರೆಗೆ ಯಾವ ದೇಶವನ್ನು ಎಂದೂ ಒಂದು ಆಕ್ರಮಣ ಮಾಡಿದಂಥ ದೇಶ ಅಲ್ಲ. ಆದರೆ ನಮ್ಮ ದೇಶವನ್ನು ಬೇಕಾದಷ್ಟು ಬೇರೆ ದೇಶದವರು ಬಂದು ಆಕ್ರಮಣ ಮಾಡಿ ಬೇಕಾದಷ್ಟು ಮತಧರ್ಮವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆದರೆ ನಾವು ನಮ್ಮನ್ನು ಆಕ್ರಮಣ ಮಾಡಿದವರನ್ನು ಬಿಡುವಂಥ ಪ್ರಶ್ನೆಯೂ ನಮ್ಮ ದೇಶದಲ್ಲಿ ಇಲ್ಲ. ಇವತ್ತು ಜಗತ್ತಿನ ಪ್ರಥಮ ವಿಶ್ವವಿದ್ಯಾಲಯ ಇವತ್ತು ನಮ್ಮ ತಕ್ಷಶಿಲಾ ಭಾರತದಲ್ಲಿ ನಿರ್ಮಾಣಗೊಂಡದ್ದು ಎಂಬುದು ನಮಗೆ ಬಹಳ ಹೆಮ್ಮೆಯ ವಿಚಾರ. ಇದರ ಜೊತೆಯಲ್ಲಿ ನಮ್ಮ ದೇಶದಲ್ಲಿ ವಿಪುಲವಾದಂಥ ಮಾನವ ಸಂಪತ್ತು ಕೂಡ. ಇಡೀ ಜಗತ್ತಿನಲ್ಲಿ ಯಾವ ಮಾನವ ಸಂಪತ್ತನ್ನು ತೆಗೆದು ನೋಡಿದರೆ ನಮ್ಮ ದೇಶದಲ್ಲಿ ಇದ್ದಷ್ಟೊಂದು ಮಾನವ ಸಂಪತ್ತು ಜಗತ್ತಿನ ಯಾವ ದೇಶದಲ್ಲಿಲ್ಲ. ಇದು 145 ಕೋಟಿ ಜನಸಂಖ್ಯೆ ಇರುವಂಥದ್ದು. ಇವತ್ತು ನಮ್ಮನ್ನು ದೀರ್ಘಕಾಲ ಆಳಿದಂಥ ಒಂದು ಇಂಗ್ಲೆಂಡ್ನ ಜನಸಂಖ್ಯೆ 7 ಕೋಟಿ, ನಮಗಿಂತ 4 ಪಟ್ಟು ದೊಡ್ಡದಿರುವ ಆಸ್ಟ್ರೇಲಿಯಾದ ಜನಸಂಖ್ಯೆ 2.5 ಕೋಟಿ. ಆದರೆ ನಾವು ಇವತ್ತು ಇಂಥ ಮಾನವ ಸಂಪತ್ತು ಇರುವಂಥ ಒಂದು ಬಹಳ ದೊಡ್ಡ ದೇಶ. ಈ ದೇಶದಲ್ಲಿ ಕಾಲಕಾಲದಲ್ಲಿ ನಮ್ಮ ಹಿರಿಯರು ಒಂದು 36 ಲಕ್ಷದಷ್ಟು ದೇವಸ್ಥಾನವನ್ನು ನಮ್ಮ ದೇಶದಲ್ಲಿ ಕಟ್ಟಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಇವತ್ತು ಇದರ ಜೊತೆಯಲ್ಲಿ ಇವತ್ತು ಜೈನರಿಗೆ ಸಂಬಂಧಪಟ್ಟ 7,000ಕ್ಕೂ ಮಿಕ್ಕಿದಂಥ ಬಸ್ತಿಗಳಿರ್ಬೋದು, ಸಿಖ್ಖರಿಗೆ ಸಂಬಂಧಪಟ್ಟ 7,567 ಒಂದು ಸಿಖ್ ದೇವಾಲಯಗಳಿರ್ಬೋದು, ಬುದ್ಧರಿಗೆ ಸಂಬಂಧಪಟ್ಟ 8,114 ಸಿಖ್ಖರಿಗೆ ಸಂಬಂಧಪಟ್ಟ ದೇವಾಲಯ ಇರ್ಬೋದು. ಇಷ್ಟು ಮಾತ್ರ ಅಲ್ಲ, ಇದನ್ನು ಬಿಟ್ಟು ಇವತ್ತು ಮುಸಲ್ಮಾನರಿಗೆ ಸಂಬಂಧಪಟ್ಟ ಮಸೀದಿಯನ್ನು ಲೆಕ್ಕ ಹಾಕಿದರೆ ನಮ್ಮ ದೇಶದಲ್ಲಿ 3,68,000 ಮಸೀದಿಗಳಿದ್ದಾರೆ ಎಂಬ ಲೆಕ್ಕ ಬರ್ತಾ ಇದೆ. ಇವತ್ತೊಂದು ಕೊಳ್ಳಿ ರಾಷ್ಟ್ರದಲ್ಲಿ ದುಬೈಯಲ್ಲಿ ಒಂದು ದೇವಾಲಯ ಆದಾಗ ಅದನ್ನು ಭಾಳ ವಿಜೃಂಭಣೆ ಕೊಡ್ತಾರೆ. ಆದರೆ ಇವತ್ತು ಜಗತ್ತಿನಲ್ಲಿ ಎಲ್ಲೂ ಇಲ್ಲದಂಥ ಇವತ್ತು ಅಷ್ಟು ಮಸೀದಿಗಳು ನಮ್ಮ ದೇಶದಲ್ಲಿದೆ. ಕ್ರೈಸ್ತರಿಗೆ ಸಂಬಂಧಪಟ್ಟ ಚರ್ಚನ್ನೂ ನೋಡಿದರೆ ಒಂದು 30,000ದಷ್ಟು ಚರ್ಚು ನಮ್ಮ ದೇಶದಲ್ಲಿದ್ದಾರೆ. ಇದೆಲ್ಲ ಹೇಳೋ ಉದ್ದೇಶ, ಇವತ್ತು ಬಹು ಸಂಖ್ಯೆಯಲ್ಲಿ ಬೇರೆ ಬೇರೆ ಧರ್ಮಗಳಾಗಿರ್ಬೋದು, ಇನ್ನು ಇಲ್ಲಿ ಬೇರೆ ಬೇರೆ ಒಂದು ಭಾಷೆ, ಅದರಲ್ಲಿ 23 ಅಧಿಕೃತ ಭಾಷೆಗಳಿದ್ದುಕೊಂಡು ಇವತ್ತು 1,599 ವಿವಿಧ ಭಾಷಾ ಪ್ರಕಾರಗಳಿದ್ದುಕೊಂಡು ಇವತ್ತು ಇರುವಂಥ ಈ ದೇಶ, ಇಂಥ ದೇಶದಲ್ಲಿ ನಾವು ಬಹಳಷ್ಟು ಹಿರಿಮೆ. ಇವತ್ತು ನಮ್ಮ ಯೋಗ ಮತ್ತು ಮೆಡಿಟೇಷನ್ನು ಕೊಟ್ಟಂಥ, ಇಡೀ ವೈದ್ಯಕೀಯ ಪದ್ಧತಿಯಲ್ಲಿ ಆಯುರ್ವೇದವನ್ನು ಕೊಟ್ಟು ಇಡೀ ವೈದ್ಯಶಾಸ್ತ್ರದಲ್ಲೇ ಅತಿ ಪುರಾತನವಾದಂಥ ಒಂದು ಶಾಸ್ತ್ರ ಇದ್ದದ್ದು. ಇದೆಲ್ಲವೂ ನಮ್ಮ ದೇಶದ ಭಾಳ ದೊಡ್ಡ ಶಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಒಟ್ಟಿಗೆ ಇವತ್ತು ನಮ್ಮ ಧಾರ್ಮಿಕ ವಿಚಾರ,
ನಮಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ಒಂದು ಧಾರ್ಮಿಕ ನಮ್ಮ ವಿಚಾರ. 6000 ವರ್ಷ ಇತಿಹಾಸದಲ್ಲಿ ನಾವು ಹಿಂದೆ ನಮ್ಮ ಪೂರ್ವಜರು ಏನು ನಮ್ಮ ಮನಸ್ಸಿಗೆ ನಮ್ಮ ಇದಕ್ಕೆ ನಂಬಿಕೆ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡು ಏನು ಆ ಧರ್ಮವನ್ನು ನಾವು ಸ್ವೀಕಾರ ಮಾಡಿಕೊಂಡು ಇದ್ದೇವ, ಇವತ್ತಿಗೂ 6000 ವರ್ಷ ಕಳೆದರೂ ಕೂಡ ಆ ಧರ್ಮಕ್ಕೆ ಚ್ಯುತಿ ಬರದ ಹಾಗೆ ಅದೇ ದೇವರುಗಳನ್ನು, ಅದೇ ನಮ್ಮ ಋಷಿ ಸಂಪತ್ತುಗಳನ್ನು, ಅದೇ ವಿಚಾರವನ್ನು ಇವತ್ತಿಗೂ ಯಾವುದೇ ಪಲ್ಲಟನ ಮಾಡದೆ ನಾವು ಅದನ್ನು ಕಾಪಾಡಿಕೊಂಡು ಬಂದದ್ದು ಜಗತ್ತಿನ ಇನ್ನೊಂದು ಇದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಭಾಳ ದೊಡ್ಡ ಇತಿಹಾಸ ಇರುವಂಥ ನಮ್ಮ ವಿಚಾರ. ಇವತ್ತು ನಾನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ, ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕವಾದಂಥ ವಿಚಾರ, ಅದು ಏನೇ ನಮ್ಮ ರಾಮಾಯಣ ಮಹಾಭಾರತದಂಥ ಮಹಾಕಾವ್ಯ ಇರ್ಬೋದು, ಬೇಕಾದಷ್ಟು ಉಪನಿಷತ್ತುಗಳಿರ್ಬೋದು, ನಮ್ಮ ಗ್ರಂಥಗಳಲ್ಲಿ ಇರ್ಬೋದು. ಇದರ ಮುಖಾಂತರ ನಮಗೆ ಬೇಕಾದಷ್ಟು ನಮಗೆ ಧಾರ್ಮಿಕವಾದಂಥ ವಿಚಾರವನ್ನು ಇವತ್ತು ಪ್ರಾಕ್ಟಿಕಲ್ ಆಗಿ ಒಂದು ಸಾಂಸ್ಕೃತಿಕ ರಂಗದಲ್ಲಿ ನಾವು ಶಾಸ್ತ್ರೀಯ ಮತ್ತು ಜಾನಪದದ ಕಲೆಯ ಮುಖಾಂತರ, ಅದು ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಪಕ್ಕ ವಾದ್ಯಗಳಿರ್ಬೋದು, ಅದೆಲ್ಲವನ್ನೂ ನಮ್ಮ ಪೂರ್ವಜರು ಕಾಲಕಾಲದಲ್ಲಿ ಕಟ್ಟಿಕೊಂಡು ಹೋದರು. ಇಡೀ ಶಾಸ್ತ್ರೀಯ ನೃತ್ಯವನ್ನು ತೆಗೆದು ನೋಡಿದರೆ ಆ 8 ವಿಧದ ಶಾಸ್ತ್ರೀಯ ನೃತ್ಯ, ಅದನ್ನೊಂದು ಇಡೀ ಅದರ ಹೆಜ್ಜೆಗಳಿರ್ಬೋದು, ಅದರ ವೇಷಭೂಷಣಗಳಿರ್ಬೋದು, ಅದರ ನೇಪಥ್ಯ ಇರ್ಬೋದು, ಪ್ರಸ್ತುತಪಡಿಸುವಂಥ ಒಂದು ವಿಚಾರಗಳಿರ್ಬೋದು, ಇಡೀ ಎಂಥ ಸುಂದರವಾಗಿ ಅದನ್ನು ಕಟ್ಟಿದ್ದಾರೆ. ಇಡೀ ನಮ್ಮ ಧರ್ಮವನ್ನು, ನಮ್ಮ ಪ್ರಕೃತಿಯನ್ನು ಎಷ್ಟು ಸುಂದರವಾಗಿ ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇದು 8 ವಿಧದ ಶಾಸ್ತ್ರೀಯ ನೃತ್ಯದಲ್ಲಿ ಭರತನಾಟ್ಯ, ಕೂಚಿಪುಡಿ, ಕಥಕ್ಕಲಿ, ಕಥಕ್, ಒಡಿಸ್ಸಿ ನೃತ್ಯ, ಸತ್ರಿಯ ನೃತ್ಯ, ಮಣಿಪುರ ನೃತ್ಯ, ಕಥಕ್ ನೃತ್ಯಗಳ ಮುಖಾಂತರ, 8 ವಿಧದ ಶಾಸ್ತ್ರೀಯ ನೃತ್ಯಗಳ ಮುಖಾಂತರ. ಇನ್ನು ಪಕ್ಕವಾದ್ಯವನ್ನು ತೆಗೆದು ನೋಡಿದ್ರೆ ಇವತ್ತು ರಾಮಮೂರ್ತಿಯವರು ಇವತ್ತು ಒಂದು ಪ್ರಾರ್ಥನೆಯನ್ನು ಹೇಳಿದರು. ಇವತ್ತು ಅವರ ಕಚೇರಿ ಇದೆ. ಇವತ್ತು ಇಡೀ ಪಕ್ಕವಾದ್ಯದಲ್ಲಿ ಗಾಳಿವಾದ್ಯ, ಚರ್ಮವಾದ್ಯ ಅಥವಾ ತಂತಿವಾದ್ಯವನ್ನು ತೆಗೆದು ನೋಡಿದರೆ ಎಷ್ಟು ವೈವಿಧ್ಯವಾದಂಥ ಒಂದು ಪಕ್ಕವಾದ್ಯಗಳು ನಮ್ಮ ದೇಶದಲ್ಲಿ ಇದೆ. ಅದನ್ನು ಹೇಗೆ ಕಂಡುಹುಡುಕಿದ್ದಾರೆ, ಅದಕ್ಕೆ ಲೆಕ್ಕಾಚಾರಗಳು ಎಷ್ಟು ಎಂಬುದನ್ನು ನಾವು ಆಲೋಚನೆ ಮಾಡುವ. ಇದರ ಒಟ್ಟಿಗೆ ಇವತ್ತು ಸಂಗೀತದಲ್ಲಿ ಅದು ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಇರ್ಬೋದು, ಎಷ್ಟು ರಾಗಗಳನ್ನು ಕಾಲಕಾಲದಲ್ಲಿ ಕಂಡುಹುಡುಕಿಕೊಂಡು ಅದಕ್ಕೆಂಥ ಸುಂದರ ರೂಪವನ್ನು ಕೊಟ್ಟಿದ್ದಾರೆ. ಇದನ್ನು ನಂಬಿಕೊಂಡು ಅದೆಷ್ಟು ವಿಚಾರಗಳು ಇವತ್ತು ಸಾಂಸ್ಕೃತಿಕವಾದಂಥ ವಿಚಾರಗಳಿದೆ. ಜಾನಪದದ ಕಲೆಯನ್ನು ತೆಗೆದು ನೋಡಿದರೆ ಜಾತಿಗನುಗುಣವಾಗಿ, ಭಾಷೆಗನುಗುಣವಾಗಿ, ಊರುಗನುಗುಣವಾಗಿ, ಕಸುಬುಗನುಗುಣವಾಗಿ ಎಷ್ಟು ವೈವಿಧ್ಯವಾದಂಥ ಜಾನಪದದ ಕಲೆಗಳು ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಊರಿನಲ್ಲಿ ಇವತ್ತು ಇದೆ ಎಂಬುದನ್ನು ಗಮನಿಸುವ. ಇಷ್ಟು ವೈವಿಧ್ಯವಾದಂಥ ಸಾಂಸ್ಕೃತಿಕವಾದಂಥ ಬದುಕು ಇದೆಲ್ಲವೂ ಮಾಡಿದ್ದು ಏನು ಕೇಳಿದರೆ, ನಮ್ಮ ಧಾರ್ಮಿಕವಾದಂಥ ವಿಚಾರವನ್ನು, ನಮ್ಮ ಪ್ರಕೃತಿಗೆ ಸಂಬಂಧಪಟ್ಟ ವಿಚಾರವನ್ನು, ಸೂರ್ಯ, ಚಂದ್ರ, ಆಕಾಶ, ಗಾಳಿ, ಮಣ್ಣು, ನೀರನ್ನು ಇಟ್ಕೊಂಡು, ನಕ್ಷತ್ರಗಳನ್ನು ಇಟ್ಕೊಂಡು ಇವತ್ತು ಎಷ್ಟು ಸುಂದರವಾಗಿ ಅದನ್ನು ಪ್ರಸ್ತುತಪಡಿಸುವಂಥ ವಿಧಾನ ನಮ್ಮ ಇದರ ಒಟ್ಟು ಅರ್ಥವೇ ಕಾಲಕ್ಕೆ ಬೇಕಾಗುವ ವಿದ್ಯೆ ಬುದ್ಧಿಯ ಜೊತೆ ಅಂಥ ಸುಂದರವಾದಂಥ ಮನಸ್ಸನ್ನು ಕಟ್ಟಿಕೊಂಡು ಹೋಗಬೇಕಾದರೆ ಇವತ್ತು ಈ ಸಾಂಸ್ಕೃತಿಕ ಬದುಕು ಎಂಬುದು ಬಹಳ ಮುಖ್ಯ. ಇದರ ಮುಖಾಂತರ ನಾವು ಭಾಳ ಒಳ್ಳೆಯ ಬದುಕನ್ನು ಕಾಣಲಿಕ್ಕೆ ಸಾಧ್ಯ. ಇಂಥ ಸಮಯದಲ್ಲಿ ಇಂಥ ಮಠ ಮಂದಿರಗಳು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಭಾಳ ಸುಂದರವಾಗಿ ಕಾಪಾಡಬೇಕಾಗ್ತದೆ. ಇವತ್ತು ಇಡೀ ಸಾಂಸ್ಕೃತಿಕ ಬದುಕಿನ ಮೇಲೆ ಕೇವಲ ನಮ್ಮ ಮೇಲೆ ಆದಂಥ ದಾಳಿಗಳಲ್ಲ, ನಮ್ಮ ಬದುಕಿನ ನಮ್ಮ ಮನಸ್ಸಿನ ಮೇಲೆ ಆಗೋ ದಾಳಿ ಮಾತ್ರ ಅಲ್ಲ, ಇಂಥ ದಾಳಿಗಳು ಇವತ್ತು ನಮ್ಮ ಸಾಂಸ್ಕೃತಿಕ ಬದುಕಿನಲ್ಲೂ ಭಾಳ ದೊಡ್ಡ ಸಾಂಸ್ಕೃತಿಕ ದಾಳಿ ಇವತ್ತು ಆಗ್ತಾ ಇದೆ. ಇಡೀ ಜಗತ್ತೇ ಒಂದು ಹಳ್ಳಿಯಾಗಿ ಕಾಣ್ತಾ ಇರುವಾಗ ಇವತ್ತು ಬೇರೆ ಜಗತ್ತಿನ ಬೇರೆ ವಿಚಾರಗಳು ಒಂದು ಮನೋರಂಜನೆ ಮತ್ತು ನಮ್ಮ ಸಂಸ್ಕೃತಿಯ ಇದರ ವ್ಯತ್ಯಾಸವೇ ಗೊತ್ತಿಲ್ಲದೆ ಮನೋರಂಜನೆ ನೆಪದಲ್ಲಿ ಇವತ್ತು ಬೇಕಾದಷ್ಟು ವಿಚಾರಗಳು ಇವತ್ತು ನಮ್ಮ ಸಾಂಸ್ಕೃತಿಕ ಬದುಕಿನ ಮೇಲೆ ಭಾಳ ದೊಡ್ಡ ದಾಳಿ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ನಾವು ಭಾಳ ಜಾಗೃತವಾಗಿ ಆ ಇಡೀ ಸಾಂಸ್ಕೃತಿಕ ರಂಗವನ್ನು ಕಾಪಾಡಬೇಕಾಗ್ತದೆ. ಎಷ್ಟೋ ಬಾರಿ ಧಾರ್ಮಿಕವಾದಂಥ ಚಿಂತನೆಯನ್ನು ಮಾಡ್ತಾ ಇರುವಾಗಲೂ ಭಾಳ ದೊಡ್ಡ ಬ್ರಹ್ಮಕಲಶ ಬೇರೆ ಕಲಶ ಇದೆಲ್ಲ ಜೀರ್ಣೋದ್ಧಾರಗಳು ಆಗ್ತಾ ಇರುವಾಗಲೂ ಕೆಲವು ಸಭೆ ಸಮಾರಂಭಗಳಲ್ಲಿ ಮಾಡುವಂಥ ಕೆಲವು ಸಾಂಸ್ಕೃತಿಕ ಚಟುವಟಿಕೆ ನೋಡುವಾಗ ನಮಗೆ ಆಶ್ಚರ್ಯ ಆಗ್ತದೆ. ಇವತ್ತಿಗೂ ಅದನ್ನು ಸಂಘಟಕರಿಗೆ ಒಂದು ಮನೋರಂಜನೆ ಎಂದರೆ ಏನು, ಇವತ್ತು ಯಾತಕ್ಕಾಗಿ ಜನ ಸೇರಬೇಕು ಎಂಬ ನೆಪದಲ್ಲಿ ಇವತ್ತು ಎಲ್ಲೆಲ್ಲಿಗೆ ಸಲ್ಲಬೇಕಾದಂಥ ವ್ಯಕ್ತಿಗಳು ಅಲ್ಲಿ ಯಾಕೆ ಬರಬೇಕು, ಆ ಧಾರ್ಮಿಕ ಚಟುವಟಿಕೆ ಆಗುವಲ್ಲಿ ಯಾಕೆ ಬರಬೇಕು, ಇವತ್ತು ಅವರನ್ನು ಯಾಕೆ ನಾವು ಆಕರ್ಷಣೆ ಮಾಡಬೇಕು, ಅವ್ರು ಬಂದು ಏನಾಗಬೇಕು ನಮಗೆ, ಇದನ್ನು ಅರ್ಥೈಸದೆ ಕೇವಲ ಜನ ಮರಳು ಜಾತ್ರೆ ಮರಳು ಅಂತೇಳಿ ಜನ ಸೇರಿಸಬೇಕೆಂಬ ಒಂದು ಉದ್ದೇಶದಿಂದ ಇವತ್ತು ಭಾಳಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳು ಇವತ್ತು ನಮ್ಮಿಂದ ದೂರವಾಗ್ತಾ ಇದೆ. ಇವತ್ತು ಭಾಳ ದೊಡ್ಡ ಗಂಡಾಂತರ ಇವತ್ತು ಬರ್ತಾಯಿದೆ. ಇಂಥ ಸಂದರ್ಭದಲ್ಲಿ ಎಷ್ಟೋ ಬಾರಿ ಕಲಾವಿದನೂ ಇವತ್ತು
ಸ್ವಲ್ಪ ಕನ್ಫ್ಯೂಷನ್ ಆಗುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಪ್ರೇಕ್ಷಕರಿಗೆ ಕೆಟ್ಟ ಪ್ರೇಕ್ಷಕ ವರ್ಗವನ್ನು ಇಟ್ಕೊಂಡು ಇವತ್ತೊಬ್ಬ ಕಲಾವಿದ ಬಂದಾಗ ಯಾವ ರೀತಿಯ ಕಾರ್ಯಕ್ರಮ ಕೊಡೋದು ಅಂತೇಳಿ ಅವರಿಗೆ ಎಷ್ಟೋ ಸಲ ಸವಾಲು ಬರ್ತದೆ. ಇಂಥ ಸಂದರ್ಭದಲ್ಲಿ ನನ್ನ ಆಶೆ ಇಷ್ಟೇ, ನಾವೆಲ್ಲ ಅನಗತ್ಯವಾಗಿ ಕಾಂಪ್ರಮೈಸ್ ಮಾಡಬೇಕೆಂಬ ಅಗತ್ಯವೇ ಇಲ್ಲ. ನಾವು ಇಂಥ ಸಂದರ್ಭದಲ್ಲಿ ಬಹಳಷ್ಟು ಜಾಗರೂಕತೆಗಳಾಗಿ ಇಂಥ ಕೆಲವು ಪವಿತ್ರವಾದಂಥ ಕ್ಷೇತ್ರಗಳಲ್ಲಿ ಮತ್ತು ಯಾವುದೋ ಧಾರ್ಮಿಕವಾದಂಥ ಕ್ಷೇತ್ರಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ನಮ್ಮಂಥ ಒಂದು ವಿದ್ಯಾಕ್ಷೇತ್ರಗಳಲ್ಲಿ, ಯಾಕೆಂತೇಳಿದರೆ ಇನ್ನು ವಿದ್ಯೆ ಬುದ್ಧಿಯನ್ನು ಬಿಟ್ಟು ಈ ಸಾಂಸ್ಕೃತಿಕ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದೆ ಒಂದು ಕಾಲ ಇತ್ತು, ಗುರುಗಳಿದ್ದರು, ವಿದ್ಯಾರ್ಥಿಗಳಿದ್ದರು, ಗುರುಕುಲದಲ್ಲಿದ್ದುಕೊಂಡು ಇದನ್ನೆಲ್ಲ ಮುಂದೆ ಕೊಂಡು ಹೋಗೋಯಿತು. ಆದರೆ ಈಗ ಕಾಲ ಇಲ್ಲ. ಈಗ ಏನಿದ್ರೂ ಕೂಡ ಅದು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಅದರಲ್ಲೂ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, CBSE, ICSE ಅಥವಾ ಯಾವುದೇ ಒಂದು ಭಾಷೆಗಳು, ಇದರ ಒಟ್ಟಿಗೆ ಇವತ್ತು ಪದವಿಪೂರ್ವ ಶಿಕ್ಷಣ, ಪದವಿ ಶಿಕ್ಷಣ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ಹೀಗೆಲ್ಲ ಇರುವಂಥ ಶಿಕ್ಷಣ. ಈ ಶಿಕ್ಷಣದ ಜೊತೆಯಲ್ಲಿ ಈ ಶಾಸ್ತ್ರೀಯ ಮತ್ತು ಜಾನಪದದ ಕಲೆಗಳನ್ನು, ಇಂಥ ವಿಚಾರಗಳನ್ನು ನಾವು ಜೋಡಣೆ ಮಾಡಿಕೊಂಡು ಅವಿಭಾಜ್ಯ ಅಂಗವಾಗಿ ಇದನ್ನು ಬೆಳೆಸಿಕೊಂಡು ಹೋಗಬೇಕು. ಅದರಲ್ಲೂ ವಿದ್ಯಾಸಂಸ್ಥೆಯಲ್ಲೂ ಕೂಡ ನಾನು ನೋಡ್ತಾ ಇದ್ದೇನೆ, ನಿಜವಾಗಿ ವಿದ್ಯಾಸಂಸ್ಥೆಯವರು ಅಲ್ಲಿರುವಂಥ ಯುವಶಕ್ತಿ, ಇವತ್ತು ಎಷ್ಟು ಯುವಶಕ್ತಿ ಇವತ್ತು ನಮ್ಮ ದೇಶದಲ್ಲಿ ಇದೆ ಎಂಬುದನ್ನು ಗಮನಿಸುವ. ಇವತ್ತು ಇಂಥ ಸಂದರ್ಭದಲ್ಲಿ ನಾವು ಅಂಥ ಯುವಶಕ್ತಿಗಳಿಗೆ ಎಂದೂ ಅವರು ನಮ್ಮ ಸಾಂಸ್ಕೃತಿಕ ಬದುಕನ್ನು ಬಿಟ್ಟು ಅವರು ಹೋಗದಾಗಿ ನಾವು ಚಿಂತನೆ ಮಾಡಬೇಕು. ಒಂದು ಒಳ್ಳೆಯ ಅಟ್ಲೀಸ್ಟ್ ಒಂದು ಒಳ್ಳೆಯ ಪ್ರೇಕ್ಷಕ ವರ್ಗವನ್ನಾದರೂ ನಾವು, ಸೌಂದರ್ಯ ಪ್ರಜ್ಞೆ ಇದ್ದಂಥ ಪ್ರೇಕ್ಷಕ ವರ್ಗವನ್ನಾದರೂ ನಾವು ಸೃಷ್ಟಿ ಮಾಡಬೇಕು. ಇವತ್ತು ಸೌಂದರ್ಯ ಪ್ರಜ್ಞೆ ಇದ್ದವ ದೇಶವನ್ನು ಪ್ರೀತಿಸ್ತಾನೆ, ಕಲೆಯನ್ನು ಪ್ರೀತಿಸ್ತಾನೆ, ಕಲಾವಿದನ್ನು ಪ್ರೀತಿಸ್ತಾನೆ, ಈ ಪರಿಸರವನ್ನು ಪ್ರೀತಿಸ್ತಾನೆ, ಆಮೇಲೆ ಸೌಹಾರ್ದಯುತವಂಥ ಬದುಕನ್ನು ಪ್ರೀತಿಸ್ತಾನೆ. ಇವನು ದೇಶದ ಭಾಳ ದೊಡ್ಡ ಸಂಪತ್ತು. ಯಾರಿಗೆ ಇಂಥ ಮನೋಧರ್ಮ ಇಲ್ಲದೆ ಸೌಂದರ್ಯ ಪ್ರಜ್ಞೆ ಇಲ್ಲವೋ ಅವನು ಈ ದೇಶದ ಭಾಳ ದೊಡ್ಡ ಅಪಾಯಕಾರಿ ವ್ಯಕ್ತಿ. ಆದ್ದರಿಂದ ನಾವು ಜನ್ಮ ಕೊಟ್ಟ ಮಕ್ಕಳಾಗಿರ್ಬೋದು, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವ ಮಕ್ಕಳಾಗಿರ್ಬೋದು, ಒಟ್ಟು ಸಮಾಜವಾಗಿರ್ಬೋದು, ಸೌಂದರ್ಯ ಪ್ರಜ್ಞೆ ಇಲ್ಲದೆ ಅಪಾಯಕಾರಿ ವ್ಯಕ್ತಿಗಳ ಆಗಬಾರ್ದು, ಅಂಥ ಸಮಾಜವನ್ನು ಕಟ್ಟಬಾರ್ದು. ಈ ದೃಷ್ಟಿಯಲ್ಲಿ ಇಂಥ ಕಾರ್ಯಕ್ರಮ ಆಗೋದು ನನಗೆ ಭಾಳ ಸಂತೋಷ ಕೊಟ್ಟಿದೆ. ನನಗೆ ಬಹಳ ಪ್ರಿಯವಾದಂಥ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಬಹಳ ನನಗೆ ಹಿಂದಿನಲ್ಲೂ ಅವರ ಮೇಲೆ ಅಪಾರವಂಥ ಗೌರವ, ಈ ಮಠದ ಮೇಲೆಯೂ ಗೌರವ. ಇವತ್ತು ಅವರು 5 ವರ್ಷದಲ್ಲೂ ಅವರ ಚಾತುರ್ಮಾಸ ವ್ರತಾಚರಣೆ ಮಾಡೋದನ್ನು ನಾನು ನೋಡ್ತಾ ಇದ್ದೇನೆ, ಭಾಗವಹಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಅವರ ಸಾಂಸ್ಕೃತಿಕವಂಥ ಕಾರ್ಯಕ್ರಮಗಳು ಮಾಡೋದನ್ನು ನೋಡ್ತಾ ಇದ್ದೇನೆ. ಇವತ್ತು ಪ್ರಾರಂಭ ಆದಂಥ 10/7 ಇವತ್ತು ಪ್ರಾರಂಭ ಆದಂಥ ಈ ಒಂದು ಸಾಂಸ್ಕೃತಿಕವಂಥ ಕ್ರಿಯೆ ಇನ್ನು 60 ದಿನ ಕಾಲ ನಿರಂತರವಾಗಿ ಈ ವೇದಿಕೆಯಲ್ಲಿ ಒಂದು ಕುಟುಂಬದ ಹಾಗೆ ಕೂತ್ಕೊಂಡು ಬಹಳ ಒಳ್ಳೆಯ ಒಂದು ಸೌಂದರ್ಯ ಪ್ರಜ್ಞೆ ಇದ್ದವರು ಇದ್ದುಕೊಂಡು ಅನುಭವಿಸುವಂಥ 60 ದಿನ ನಡೆಯುವಂಥ ಕಾರ್ಯಕ್ರಮ. ಇದಕ್ಕೆ ಸಂಪೂರ್ಣ ನಾವೆಲ್ಲರೂ ಬೆಂಬಲ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಇದರ ಜೊತೆಯಲ್ಲಿ ಸ್ವಾಮೀಜಿಯವರಲ್ಲೂ ನನ್ನ ಬೇಡಿಕೆ ಇಷ್ಟೇ, ಯಾವತ್ತೂ ನಿಮಗೆ ಇಂಥ ಕಾರ್ಯಕ್ರಮ ಕೊಡುವಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ನಮ್ಮ ಏನೇ ಸಹಕಾರ ಬೇಕಿದ್ದರೂ ನಾನು ಸದಾ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಎಂಬ ಮಾತನ್ನು ಹೇಳಿಕೊಂಡು ಇವತ್ತು ನನಗೆ ಈ ಅವಕಾಶ ಕೊಟ್ಟಕ್ಕಾಗಿ ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.